ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಜನಾ ಬುರ್ಲಿ. ಸೊ ಇವತ್ತು ಮನಸ್ಸಿನ ಮಾತು ಎಪಿಸೋಡಲ್ಲಿ ಟಾಪಿಕ್ ಏನು ಅಂದರೆ ದೇವರು, ಗಾಡ್, ಭಗವಾನ್, ಎಷ್ಟೊಂದು ಹೆಸರುಗಳಿದೆ. ಸೊ ಬೇಸಿಕಲಿ ದೇವರು ಈ ಟಾಪಿಕ್ ಬಗ್ಗೆ ನನ್ನ ಮನಸ್ಸಿನ ಮಾತು ಏನು ಅಂತ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ನಂಗೆ ಅನಿಸ್ತು. ಸೊ ಅದಕ್ಕೆ ಈ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್ ದೇವರು ಅಂದರೆ ನನಗೆ ನೆನಪಾಗೋದು ಪ್ರೊಟೆಕ್ಷನ್, ಕ್ರಿಯೇಷನ್, ಡಿಸ್ಟ್ರಕ್ಷನ್. ಇದೆಲ್ಲ ಹಿಂದೆ ಏನೋ ಒಂದು ಕೈವಾಡ ಇದೆ. ದೇರ್ ಇಸ್ ಸಮ್ ಎಂಟಿಟಿ. ಈ ಪೂರ್ತಿ ಯೂನಿವರ್ಸ್ ಏನಂತೀವಿ ನಾವು, ಬ್ರಹ್ಮಾಂಡ, ಅದು ಸೃಷ್ಟಿ ಆಯಿತು ಸರಿ. ಬಟ್ ಹೇಗಾಯಿತು, ಯಾವಾಗಾಯಿತು, ಯಾಕಾಯಿತು, ಯಾಕೆ ನಾವು ಹೀಗೆ ಇದ್ದೀವಿ, ಯಾಕೆ ಮನುಷ್ಯನ ದೇಹದೊಳಗಡೆ ಅದೇ ಥರ ಆರ್ಗನ್ಸ್ ಇದ್ದಾವೆ, ಯಾಕೆ ಸೆಲ್ ಅಂತ ಒಂದಿದೆ, ಯಾಕೆ ಸೋಲಾರ್ ಸಿಸ್ಟಮ್ ಮಧ್ಯದಲ್ಲಿ ಸೂರ್ಯನೇ ಇದ್ದಾನೆ, ಯಾಕೆ ಚಂದ್ರ ಭೂಮಿ ಸುತ್ತ ತಿರುಗ್ತಿದೆ, ಗ್ರಾವಿಟಿ ಯಾಕಿದೆ. ಬಿಕಾಸ್ ಗ್ರಾವಿಟಿ ಇಲ್ಲ ಅಂದರೆ ಎಲ್ಲ, ನಾವು ಇವಾಗ ಸೈನ್ಸಲ್ಲಿ ಗ್ರಾವಿಟಿ ಅಂತ ಒಂದು ಹೆಸರು ಅಂತ ಕೊಟ್ಟಿದ್ದೀವಿ. ಬಟ್ ಅದು ಇಲ್ಲ ಅಂದರೆ ಎಲ್ಲ ಪ್ಲ್ಯಾನೆಟ್ಸು ಕೊಲೈಡ್ ಆಗಿ ಡಿಸ್ಟ್ರಕ್ಷನ್ ಆಗ್ತಿತ್ತು, ಪ್ರಳಯನೇ ಆಗ್ಬಿಡ್ತಿತ್ತು. ಬಟ್ ಯಾಕೆ ಆಗ್ತಿಲ್ಲ ಆ ಥರ? ಈ ಥರ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಬಹುಶಃ ಸಿಗಲ್ಲ ನಮಗೆ. ಆ ಒಂದು ಕ್ವೆಶ್ಚನ್ ಮಾರ್ಕ್ ಏನಿದೆಯಲ್ಲ, ಆ ಒಂದು ಪ್ರಶ್ನೆ ಚಿಹ್ನೆ, ಅದೇ ದೇವರು ಅಂತ ನನ್ನ ಒಂದು ಭಾವನೆ. ಅಷ್ಟೇ ಸಿಂಪಲ್ ಅಂತ ನಂಗೆ ಅನ್ಸುತ್ತೆ. ನಾವು ಅದನ್ನ ಕಾಂಪ್ಲಿಕೇಟ್ ಮಾಡಿಕೊಂಡು ತುಂಬಾ ಅದನ್ನ ಡೀಟೇಲ್ಡಾಗಿ ಬೇರೆ ಬೇರೆ ರೀತಿಲಿ ಮನುಷ್ಯ ಮಾಡಿರೋದು. ಬಟ್ ಆ್ಯಕ್ಚುಲ್ ಆಗಿ ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಆ್ಯಂಡ್ ದೇವ್ರನ್ನ ಮನುಷ್ಯರು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ದೇವರು ಮನುಷ್ಯರನ್ನ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡನೇ ಕ್ರಿಯೇಟ್ ಮಾಡಿ, ಪ್ರೊಟೆಕ್ಟ್ ಮಾಡಿ ಕಾವಲು ಕಾಯ್ತಾ ಇರೋದು. ಆ್ಯಂಡ್ ಯೂನಿವರ್ಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳ್ತೀವಿ. ಸೊ ಬ್ರಹ್ಮಾಂಡ ಎಷ್ಟು ದೊಡ್ಡದು ಅಂತ ಯಾರಿಗೂ ಗೊತ್ತಿಲ್ಲ, ಎಷ್ಟು ದೊಡ್ಡದು ಆಗಬಹುದು, ಆಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಒಂದು ಪ್ಲ್ಯಾನೆಟ್ ಮೇಲೆ ಮನುಷ್ಯರಿದ್ದೀವಿ ನಾವು, ಈ ಒಂದು ಭೂಮಿ ಮೇಲೆ. ಬಟ್ ಇದೇ ಥರ ಎಷ್ಟು ಭೂಮಿಗಳಿದೆ ಬ್ರಹ್ಮಾಂಡದಲ್ಲಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಸಾಕಷ್ಟು ನಮ್ಗೆ ಗೊತ್ತಿಲ್ಲದೆ ಇರೋದಿದೆ. ನಾವು ಅದನ್ನ ಒಪ್ಕೋಬೇಕು. ಫಸ್ಟ್ ನಮ್ಮಲ್ಲಿ ಆ ಗ್ರ್ಯಾಟಿಟ್ಯೂಡ್ ಇರಬೇಕು ಟು ಅನ್ಲರ್ನ್ ಥಿಂಗ್ಸ್. ನಾವು ತಿಳ್ಕೊಂಡಿರೋದೇ ಅಲ್ಟಿಮೇಟ್, ನನಗೆಲ್ಲ ಗೊತ್ತು ಅನ್ನೋ ಒಂದು ಭಾವನೆ ಏನಿದೆ, ಆ ಇಗ್ನೋರೆನ್ಸ್, ಅದು ತುಂಬ ತಪ್ಪು ಅಂತ ನನ್ನ ಅಭಿಪ್ರಾಯ. ಸೊ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಎಷ್ಟೊಂದಿದೆ, ನಮ್ಗೆ ಕಾಣದೇ ಇರೋವಂಥದ್ದು ಎಷ್ಟೊಂದಿದೆ. ಆ್ಯಂಡ್ ನಮ್ಗೆ ಯಾವತ್ತೂ ಪ್ರಾಬಬ್ಲಿ ಗೊತ್ತಾಗಲ್ಲ ಅದನ್ನ ನಾವು ಒಪ್ಕೋಬೇಕು. ನಾನು ಎಲ್ಲದಕ್ಕೂ ಆನ್ಸರ್ ಹುಡ್ಕೊಂಡು ಹೋಗ್ತೀನಿ, ನನಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ, ನಾನು ತಿಳ್ಕೊಂಬಿಟ್ಟಿದ್ದೀನಿ, ನಾನು ಮೇಧಾವಿ, ಆ ಒಂದು ಭಾವನೆ ಯಾವ ಮನುಷ್ಯರಲ್ಲೂ ಇರಬಾರ್ದು. ಸೊ ನಾವು ಕಮಿಂಗ್ ಟು ರಿಲಿಜನ್. ಸೊ ದೇವರು ಅಂದಿದ ತಕ್ಷಣ ನಮ್ಗೆ ನೆನಪಾಗೋದೇ ಧರ್ಮ. ನಮ್ಮ ಒಂದು ಧರ್ಮ ಏನಿದೆ, ರಿಲಿಜನ್ ಏನಿದೆ. ಇವಾಗ ರಿಲಿಜನ್ ಅವಶ್ಯಕತೆ ಇದೆಯಾ ಇಲ್ವಾ, ದಟ್ಸ್ ಅ ವೆರಿ ಪರ್ಸ್ನಲ್ ಒಪಿನಿಯನ್, ನಿಮ್ಮ ಚಾಯ್ಸ್. ಎಲ್ಲರಿಗೂ ಒಂದು ಮನುಷ್ಯ ಆದಮೇಲೆ ನಮ್ಮ ಲೈಫಲ್ಲಿ ನಾವು ನಮ್ಮ ಲೈಫ್ ಚೆನ್ನಾಗಿ ಇರಬೇಕು, ನಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಬೇಕು, ನಾವು ಪೀಸ್ಫುಲ್ಲಾಗಿ ನಮ್ಮ ಜೀವನನ ಕಳಿಬೇಕು, ಜಾಸ್ತಿ ಸಫರಿಂಗ್ ಇರಬಾರ್ದು. ಇದೆಲ್ಲ ಎಲ್ಲ ಮನುಷ್ಯ ಬಯಸೋದಂಥದ್ದೇ ಅಲ್ವಾ? ಸೊ ಇದಕ್ಕೆಲ್ಲ ಒಂದು ಸ್ಟ್ರಕ್ಚರ್ ಕೊಡೋವಂಥ ಕಾನ್ಸೆಪ್ಟ್ ಏನಿದೆ ಅದೇ ರಿಲಿಜನ್. ಅದಕ್ಕೆ ಧರ್ಮ ಅನ್ನೋ ಕಾನ್ಸೆಪ್ಟ್ ಬಂದಿರೋದು. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಸನಾತನ ಧರ್ಮ ಏನಿದೆ, ಇಟ್ಸ್ ದಿ ಮೋಸ್ಟ್ ಏನ್ಷಿಯಂಟ್ ಧರ್ಮ ಆನ್ ದಿಸ್ ಪ್ಲ್ಯಾನೆಟ್. ನೀವು ಎಷ್ಟೇ ಗೂಗಲ್ ಮಾಡಿ, ಎಷ್ಟೇ ರಿಸರ್ಚ್ ಮಾಡಿ, ನಿಮಗೆ ಎಲ್ಲ ರಿಸರ್ಚ್ ಪೇಪರ್ಸ್ ಹೇಳೋದಾದರೆ ಓಲ್ಡೆಸ್ಟ್ ರಿಲಿಜನ್ ಇನ್ ದ ವರ್ಲ್ಡ್ ಈಸ್ ಹಿಂದೂಯಿಸಮ್. ಸೊ ಫಸ್ಟ್ ರಿಲಿಜನ್ ಪ್ರಾಬಬ್ಲಿ ನಮ್ಮ ಭೂಮಿ ಮೇಲೆ ಸೃಷ್ಟಿಯಾಗಿದ್ದೆ ಹಿಂದೂಯಿಸಮ್, ಅಥವಾ ನಮ್ಮ ವೇದಿಕ್ ಧರ್ಮ, ನಮ್ಮ ಸನಾತನ ಧರ್ಮ ಅಂತಲೂ ಹೇಳ್ತೀವಿ. ಸನಾತನ ಅಂದರೆ ಆ ವರ್ಡಲ್ಲೇ ಇದೆ ನೋಡಿ, ಏನ್ಷಿಯಂಟ್ ಅಂತ, ನೆವರ್ ಚೇಂಜಿಂಗ್. ಸೊ ನಮ್ಮ ಸನಾತನ ಧರ್ಮ ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಅಮ್ಮ ಅಪ್ಪ ಏನೇ ಹೇಳಿದ್ರು ಪೂಜೆ ಪುನಸ್ಕಾರ ಬಗ್ಗೆ ಅಥವಾ ಹಬ್ಬಗಳು ಬಂದಾಗ ಐಡಲ್ ವರ್ಷಿಪ್ ಬಗ್ಗೆ ನಾನು ತುಂಬ ಕ್ವೆಶ್ಚನ್ ಮಾಡ್ತಿದ್ದೆ. ಆ ರಿಚುವಲ್, ಈ ರಿಚುವಲ್ಲು, ಕಸ್ಟಮ್ಸು, ನಾನು ಯಾವುದನ್ನು ಬ್ಲೈಂಡಾಗಿ ಓಕೆ ನಮ್ಮ ಅಮ್ಮ ಅಪ್ಪ ಹೀಗೆ ಹೇಳ್ತಿದ್ದಾರೆ, ನಮ್ಮ ಅಜ್ಜಿ ತಾತ ಹೀಗೆ ಹೇಳ್ತಿದ್ದಾರೆ, ನಾನು ಅಂತ ಅಂದೋಳೆ ಅಲ್ಲ. ಐ ವಾಸ್ ಅ ವೆರಿ ಕ್ಯೂರಿಯಸ್ ಕಿಡ್. ನಂಗೆ ಎಲ್ಲದಕ್ಕೂ ಕಾರಣ ಬೇಕಿತ್ತು. ಅವ್ರು ಹಿಂಗೆ ಮಾಡು ಅಂದರೆ ನಾನು ಯಾಕೆ ಹಿಂಗೆ ಮಾಡಬೇಕು, ನೀನು ಸಾಷ್ಟಾಂಗ ನಮಸ್ಕಾರ ಮಾಡಂದ್ರೆ ಯಾಕೆ ಹಾಗೆ ಮಾಡಬೇಕು, ಯಾಕೆ ಐಡಲ್ ವರ್ಷಿಪ್ ಮಾಡಬೇಕು, ಯಾಕೆ ದೇವ್ರ ಮುಂದೆ ಹಿಂಗೆ ಕೈ ಜೋಡಿಸ್ಬೇಕು, ಎಲ್ಲದಕ್ಕೂ ನಾನು ಯಾಕೆ ಅನ್ನೋ ಪ್ರಶ್ನೆ ತುಂಬ ಕೇಳ್ತಿದ್ದೆ ನಮ್ಮ ಅಮ್ಮ ಅಪ್ಪನ. ಬಟ್ ಐ ಥಿಂಕ್ ಅವಾಗ ಎಲ್ಲರೂ ಅನ್ಕೋತಿದ್ರು, ಎಷ್ಟು ಇಗ್ನೋರೆಂಟ್ ಹುಡುಗಿಯಪ್ಪ, ಏನು ಮಾತೇ ಕೇಳಲ್ಲ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾಳೆ, ಇವಳು ನಾಸ್ತಿಕ, ಏಥೀಸ್ಟ್ ಅಂತಲೇ ಅನ್ಕೋತಿದ್ದಿದ್ದು ಎಲ್ಲರೂ. ಬಟ್ ಐ ಥಿಂಕ್ ನಾನು ಆ ಪ್ರಶ್ನೆ ಮಾಡಿದ್ದಕ್ಕೇ ನನಗೆ ಸಾಕಷ್ಟು ಉತ್ತರಗಳು ಆಮೇಲೆ ಸಿಗ್ತಾ ಹೋಯಿತು.
ಸೊ ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಒಂದು ಎಕ್ಸಾಮ್ ಕಟ್ಟಿದೆ, ವೇದದ್ಯುತಿ ಅಂತ ಒಂದು ಎಕ್ಸಾಮ್. ನಮ್ಮ ಸಂಸ್ಕೃತ ಟೀಚರ್ ನನ್ನ ಕೈಲಿ ಕಟ್ಸಿದ್ದು. ನಿನ್ನಲ್ಲಿ ತುಂಬ ಈ ಥರ ಪ್ರಶ್ನೆಗಳಿದೆ, ನಿನಗೆ ಉತ್ತರಗಳು ಸಿಗ್ಬೇಕಂದ್ರೆ ಈ ಎಕ್ಸಾಮ್ ಕಟ್ಟು ಅಂತ ಹೇಳಿದ್ರು. ಅದ್ರ ಜೊತೆ ರಾಮಾಯಣ ಮಹಾಭಾರತ ಎಕ್ಸಾಮ್ ಕೂಡ ಕಟ್ಟಿದೆ. ಇದು ಒಂದು ಎಕ್ಸಾಮ್. ಸೊ ಈ ಎಕ್ಸಾಮ್ ತಗೊಂಡಾಗ ನನಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಯಿತು, ಹೌದು. ಬಟ್ ನನಗೆ ಇನ್ನೊಂದು ಏನು ಅನಿಸ್ತು ಅಂದರೆ, ನಾವು ನಮ್ಮ ಸನಾತನ ಧರ್ಮದ ಬಗ್ಗೆ ಏನು ಕಲ್ತಿದ್ದೀವಿ ಅಥವಾ ಏನು ಜನ ಹೇಳ್ತಿದ್ದಾರೆ, ಇಟ್ಸ್ ವೆರಿ ಟ್ವಿಸ್ಟೆಡ್. ಆ್ಯಕ್ಚುಯಲ್ ರಿಯಾಲಿಟಿ, ನಿಜವಾದ ಟ್ರೂತ್ ಏನಿದೆ ಅದನ್ನ ಯಾರು ಮಾತಾಡ್ತಿಲ್ಲ. ಅದ್ರ ಬಗ್ಗೆ ಯಾರು ಕರೆಕ್ಟಾಗಿ ಹೇಳ್ಕೊಡೋರಿಲ್ಲ ನಮ್ಮ ಸುತ್ತಮುತ್ತ, ಅಟ್ಲೀಸ್ಟ್ ಮೆಜಾರಿಟಿ ಜನರಿಗೆ. ಯಾಕೆ ನಂಗೆ ಹೀಗೆ ಅನಿಸ್ತು ಅಂದರೆ, ಆ ವೇದದ್ಯುತಿ ಎಕ್ಸಾಮಲ್ಲಿ ನಮಗೆ ಮೇಜರಾಗಿ ಹೇಳ್ಕೊಟ್ಟಿದ್ದು ವೇದಗಳ ಬಗ್ಗೆ. ಆ್ಯಂಡ್ ವೇದಗಳ ಅಂತಿಮ ಭಾಗನ ನಾವು ವೇದಾಂತ ಅಂತೀವಿ ಅಥವಾ ಉಪನಿಷತ್ಸ್ ಅಂತ ಅಂತೀವಿ. ಅದ್ರ ಬಗ್ಗೆ ಅದರಲ್ಲಿ ಸಾಕಷ್ಟು ಸ್ಟೋರಿಗಳಿರ್ತವೆ. 13 ಉಪನಿಷತ್ ಇದೆ ಆ್ಯಂಡ್ ಡಿಫ್ರೆಂಟ್ ಸ್ಟೋರೀಸ್ ಇರುತ್ತೆ. ಈ ಸ್ಟೋರೀಸ್ ಲೇಮ್ಯಾನ್, ಒಂದು ಸಹಜ ವ್ಯಕ್ತಿ ಕೂಡ ಅರ್ಥ ಮಾಡ್ಕೊಳ್ಳೋಂಥ ಭಾಷೆಯಲ್ಲಿ ನಮಗೆ ಒಪ್ಪಿಸಿದ್ರು. ಆ ಒಂದು ಎಕ್ಸಾಮ್ ಬುಕ್ಸ್ ಏನಿತ್ತು, ರೆಫರೆನ್ಸ್ ಬುಕ್ಸ್, ಅದರಲ್ಲಿ. ಸೊ ನಮ್ಮ ವೇದ ಮತ್ತು ನಮ್ಮ ಉಪನಿಷತ್ ಹೇಳೋವಂಥ ಮಾತುಗಳೇನಿದೆ, ಇಟ್ಸ್ ಅಲ್ಟಿಮೇಟ್. ಇವಾಗ ನಾನು ಧರ್ಮ ಬೇಕಾ ಬೇಡವೋ ಅನ್ನೋ ಪ್ರಶ್ನೆ ಕೇಳ್ತಿದ್ದೆ. ನನ್ಗೆ ಅವಾಗಲೂ ಅದೇ ಪ್ರಶ್ನೆ ಇತ್ತು. ಬಟ್ ನಾನು ಈ ಎಕ್ಸಾಮ್ ಕಟ್ಟಿದ್ಮೇಲೆ ನಂಗೆ ಗೊತ್ತಾಯಿತು, ಓಕೆ, ನಮ್ಮ ಲೈಫಲ್ಲಿ ನಮಗೊಂದು ದಾರಿ ಕಾಣಿಸ್ಬೇಕಂದ್ರೆ, ನಮಗೆ ಒಂದು ಕ್ವಾಲಿಟಿ ಬೇಕಂದರೆ, ನಮಗೆ ಸ್ಪಿರಿಚುವಲ್, ಮೆಂಟಲ್ ಆ್ಯಂಡ್ ಫಿಸಿಕಲ್ ವೆಲ್ಬೀಯಿಂಗ್ ಬೇಕು ಅಂದರೆ ರಿಲಿಜನ್ ಈಸ್ ನೆಸೆಸರಿ. ಬಟ್ ಆ ರಿಲಿಜನ್ ನಿಮಗೆ ಒಳ್ಳೆಯದನ್ನು ಪ್ರೀಚ್ ಮಾಡುತ್ತೋ ಇಲ್ವೋ, ಅದು ನೀವು ಕಂಡು ಹಿಡ್ಕೋಬೇಕಾಗಿರುವಂಥ ಒಂದು ಪ್ರಾಸೆಸ್, ಅದು ಒಂದು ಜರ್ನಿ ಅಂತಲೇ ಹೇಳ್ತೀನಿ ನಾನು. ಸೊ ನಮ್ಮ ಸನಾತನ ಧರ್ಮ, ಇಟ್ಸ್ ನಾಟ್ ಜಸ್ಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ತುಂಬ ಜನ ಹೇಳ್ತಾರೆ. ದ್ಯಾಟ್ಸ್ ಡೆಫಿನೆಟ್ಲಿ ಟ್ರೂ. ಬಿಕಾಸ್ ನಿಮ್ಗೆ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಡೆಫಿನೆಟ್ಲಿ ನಮ್ಮ ವೇದಗಳಲ್ಲಿ ಸಿಗುತ್ತೆ. ನಮ್ಮ ಸನಾತನ ಧರ್ಮಕ್ಕೆ ರೂಟ್ಸ್ ಬಂದು ವೇದಗಳು. ಸೊ ನಾವೀಗ ಎಷ್ಟೋ ಜನ ನಾನು ಪ್ರೌಡ್ ಹಿಂದೂ, ನಾನು ಪ್ರೌಡ್ ಸನಾತನಿ ಅಂತೆಲ್ಲ ಹೇಳ್ಕೊತೀರ. ಬಟ್ ನಾನು ಕೇಳೋ ಒಂದು ಪ್ರಶ್ನೆ, ನಮ್ಮಲ್ಲಿ ಎಷ್ಟು ಜನ ಆ್ಯಕ್ಚುಲಿ ವೇದಗಳನ್ನ ಓದ್ತೀವಿ? ನಾವು ವೇದಗಳನ್ನ ಓದದೆ ನಮ್ಮನ್ನ ನಾವು ಸನಾತನಿ ಅಥವಾ ಹಿಂದೂ ಅಂತ ಹೇಳ್ಕೊಳಕ್ಕಾಗಲ್ಲ. ನಾವು ಓದಬೇಕು. ನಾನು ಎಲ್ಲ ಓದಿಲ್ಲ, ನಾನು ಉಪನಿಷತ್ಸ್ ಅಷ್ಟೇ ಓದಿದ್ದು. ನನಗೆ ಈಗ ಮುಂದೆ ಸಾಕಷ್ಟು ಓದೋದಿದೆ ಇನ್ನು. ಬಟ್ ಒಂದೇನು ಗೊತ್ತಾಯಿತು ಅಂದರೆ, ಆರ್ಡರ್ ಏನಿದೆ, ದಟ್ ಸ್ಟಾರ್ಟ್ಸ್ ವಿತ್ ನಮ್ಮ ವೇದಗಳು. ದಟ್ ಈಸ್ ದ ರೂಟ್. ಆಮೇಲೆ ಆ ರೂಟಿಂದ ಎಮರ್ಜ್ ಆಗ್ತಿರೋಂಥ ಗಿಡ ಏನಿದೆ ಅಥವಾ ದ ಮೇನ್ ಬಾರ್ಕ್ ಏನಿದೆ, ಅದು ನಮ್ಮ ಗ್ರಂಥಗಳು. ಮಹಾಭಾರತ ಆಯಿತು, ರಾಮಾಯಣ ಆಯಿತು, ವೇದಾಂಗಗಳು ಅಂತ ಅಂತೀವಿ. 6 ವೇದಾಂಗಗಳಿದ್ದಾವೆ. ಆಮೇಲೆ ನೆಕ್ಸ್ಟ್ ಬಂದು ಭಗವದ್ಗೀತಾ. ಸೊ ದಿಸ್ ಇಸ್ ದ ಆರ್ಡರ್. ಬಿಕಾಸ್ ಭಗವದ್ಗೀತಾದಲ್ಲೂ ಕೃಷ್ಣ ಅರ್ಜುನಂಗೆ ಅದೆಲ್ಲ ಲೈಫ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ವೇದಗಳ ರೆಫರೆನ್ಸೇ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋದು. ನಮ್ಮ ವೇದ ಅಂತ ಏನು ಹೇಳುತ್ತೆ, ಉಪನಿಷತ್ ಏನು ಹೇಳುತ್ತೆ, ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡೋದು. ದಿಸ್ ಇಸ್ ವಾಟ್ ಐ ಲರ್ನ್ಡ್. ಸೊ ಇಷ್ಟೆಲ್ಲ ವಿಷಯಗಳಿದೆ. ಇದು ಎಷ್ಟು ಜನ ನಾವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ? ತುಂಬ ರೇರ್ ಅಲ್ವಾ? ನಾನಂತೂ ನನ್ನ ಸುತ್ತ ಸಾಕಷ್ಟು, ಓನ್ಲಿ 10% ಪೀಪಲ್ ಶೋ ಇಂಟ್ರೆಸ್ಟ್ ಇನ್ ವೇದಾಸ್ ಆ್ಯಂಡ್ ಉಪನಿಷತ್ಸ್. ಸೊ ನನ್ನ ಈ ಮನಸ್ಸಿನ ಮಾತು ಮೂಲಕ ನನ್ನ ಒಂದು ಮೆಸೇಜ್ ಕೂಡ ಅದೇ, ನಿಮ್ಮಲ್ಲಿ ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ, ನಿಮಗೆ ತುಂಬ ಕಷ್ಟದ ಕಾಲ ಬಂದಿದೆ, ನಿಮಗೆ ಹೇಗೆ ಅದನ್ನ ಫೇಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ, ಈ ಥರ ಎಲ್ಲ ಸಿಚುವೇಶನ್ ಇದ್ದಾಗ ದಯವಿಟ್ಟು ನೀವು ಉಪನಿಷತ್ಸ್ನ ಓದಿ, ಆಮೇಲೆ ಭಗವದ್ಗೀತಾ ಓದಿ. ಸೊ ನಿಮ್ಗೆ ಆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಈಗ ಐ ವಿಲ್ ಕಮ್ ಟು ದ ಮೇನ್ ಪಾಯಿಂಟ್. ಸೊ ದೇರ್ ವಿಲ್ ಬಿ ನಾಸ್ತಿಕರು ಇರ್ತಾರೆ, ಆಸ್ತಿಕರು ಇರ್ತಾರೆ, ಮಧ್ಯದಲ್ಲೂ ಇರ್ತಾರೆ. ಇದನ್ನ ನಾವು ಇಂಗ್ಲೀಷಲ್ಲಿ ಏಥೀಸ್ಟ್, ಥೀಸ್ಟ್ ಮತ್ತು ಅಗ್ನಾಸ್ಟಿಕ್ ಅಂತ ಹೇಳ್ತೀವಿ. ಏಥೀಸ್ಟ್ ಅಂದರೆ ಯಾರು ದೇವರನ್ನೋ ಕಾನ್ಸೆಪ್ಟಲ್ಲಿ ನಂಬಲ್ಲ ಅಥವಾ ಐಡಲ್ ವರ್ಷಿಪಲ್ಲಿ ನಂಬಲ್ಲ. ಥೀಸ್ಟ್ ಅಂದರೆ ತುಂಬ ನಂಬಿಕೆ ಇಟ್ಕೊಂಡವರು, ತುಂಬ ಪೂಜೆ ಪುನಸ್ಕಾರ ಅದನ್ನೆಲ್ಲ ಮಾಡೋರು, ತುಂಬ ರಿಲಿಜಿಯಸ್ ಎಕ್ಸ್ಟ್ರೀಮ್ ಲೆವೆಲ್. ಆ್ಯಂಡ್ ಮಧ್ಯದಲ್ಲಿರೋರು ಅಗ್ನಾಸ್ಟಿಕ್ ಅಂತ ಹೇಳ್ತೀವಿ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಸ್ವಲ್ಪ ಮೀಡಿಯಮ್. ಸೊ ಮೇ ಬಿ ಐ ಐಡೆಂಟಿಫೈ ಮೈಸೆಲ್ಫ್ ಆ್ಯಸ್ ಅನ್ ಅಗ್ನಾಸ್ಟಿಕ್. ನಾನು ತೀರಾ ಎಕ್ಸ್ಟ್ರೀಮ್ ಹೋಗಲ್ಲ ಯಾವುದೇ ವಿಷಯದಲ್ಲೂ. ಐ ಬಿಲೀವ್ ಒಂದು ಒಳ್ಳೆ ಲೈಫ್ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ನಾವು ಎಕ್ಸ್ಟ್ರೀಮ್ಲಿ ರಿಲಿಜಿಯಸ್ಸು ಆಗೋಕ್ಕಾಗಲ್ಲ, ಎಕ್ಸ್ಟ್ರೀಮ್ಲಿ ಪ್ರಾಕ್ಟಿಕಲ್ ಆಗೋಕ್ಕೂ ಆಗಲ್ಲ, ಎಕ್ಸ್ಟ್ರೀಮ್ಲಿ ಸೈಂಟಿಫಿಕ್ ಅಂತ ಹೋಗೋಕ್ಕೂ ಆಗಲ್ಲ. ನಮಗೆ ಸೈನ್ಸ್, ರಿಲಿಜನ್, ಸ್ಪಿರಿಚುಯಾಲಿಟಿ, ಪ್ರಾಕ್ಟಿಕ್ಯಾಲಿಟಿ ಈ 4ರದು ಮಿಶ್ರ ಬೇಕು. ಈ 4 ಈಕ್ವಲ್ ಪ್ರಪೋರ್ಷನಲ್ಲಿ ಇರಬೇಕು ನಮ್ಮ ಲೈಫಲ್ಲಿ. ದೇ ಶುಡ್ ಬಿ ಅ ಮಾಡ್ರೇಷನ್ ಬಿಟ್ವೀನ್ ಆಲ್ ದೀಸ್ 4 ಥಿಂಗ್ಸ್. ಆವಾಗಲೇ ಲೈಫ್ ಕ್ವಾಲಿಟಿ ಚೆನ್ನಾಗಿರೋದು. ನೀವು ಒಂದರಲ್ಲೂ ನೀವು ಎಕ್ಸ್ಟ್ರೀಮ್ ಮಾಡಿ ಹೊಡೆಸ್ಕೊಳ್ಳುತ್ತೆ ಲೈಫ್. ದೆರ್ ಆರ್ ಮೆನಿ ಎಕ್ಸಾಂಪಲ್ಸ್. ಇವಾಗ ನಾವು ಟೆರರಿಸಮ್ ಫಾರ್ ಎಕ್ಸಾಂಪಲ್, ಅವರು ರಿಲಿಜನ್ ಹೆಸರಲ್ಲಿ ದೇ ಹ್ಯಾವ್ ಗಾನ್ ಟು ಎಕ್ಸ್ಟ್ರೀಮ್ ಲೆವೆಲ್, ದೇ ಆರ್ ಕಮಿಟಿಂಗ್ ಕ್ರೈಮ್ಸ್. ಸೊ ಆ ಥರನೂ ಆಗುತ್ತೆ.
ಆ್ಯಂಡ್ ನಾವು ತೀರಾ ಸೈನ್ಸ್ ಅಂತ ಹೋದರೆ ಸೈನ್ಸ್ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ? ಓಕೆ, ಸೈನ್ಸ್ ವಿಲ್ ಟೆಲ್ ಬಿಗ್ ಬ್ಯಾಂಗ್ ಥಿಯರಿ ಆಯಿತು, ಆಮೇಲೆ ಯೂನಿವರ್ಸ್ ಫಾರ್ಮ್ ಆಯಿತು, ಸೋಲಾರ್ ಸಿಸ್ಟಮ್ ಆಯಿತು, ಆಮೇಲೆ ಅರ್ತ್ ಫಾರ್ಮೇಷನ್ ಆಯಿತು, ಓಕೆ ಫೈನ್. ಬಟ್ ಬಿಗ್ ಬ್ಯಾಂಗ್ ಥಿಯರಿ ಯಾಕಾಯಿತು, ಏನಾಯಿತು? ಆ್ಯಂಡ್ ಗ್ರಾವಿಟಿ ಬಗ್ಗೆ ಮಾತಾಡುತ್ತೆ, ಬಟ್ ಗ್ರಾವಿಟಿ ಯಾಕಿದೆ? ಆ್ಯಂಡ್ ಸೈನ್ಸ್ ವಿಲ್ ಟೆಲ್ ಯು ಅಬೌಟ್ ಯುವರ್ ಸೆಲ್ ಸ್ಟ್ರಕ್ಚರ್, ಸೆಲ್ ಹಿಂಗಿದೆ, ಸೆಲ್ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ, ಆ್ಯಂಡ್ ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ಯುವರ್ ಸೆಲ್, ಆಟಮ್ಸ್ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ, ಪ್ರೋಟಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ದೇ ಆರ್ ಬ್ಯಾಲೆನ್ಸ್ಡ್ ಚಾರ್ಜಸ್. ಬಟ್ ವೈ ಒಂಚೂರು ಆ ಕಡೆ ಈ ಕಡೆ ಆದರೂ ಡಿಸ್ಟ್ರಕ್ಷನ್ ಆಗುತ್ತಲ್ವಾ? ಸೊ there are many things that even science cannot answer. So there is a need to maintain balance between science, spirituality and religion, all these things. And that's what I've been trying to do of late. I am a spiritual person, but I am also a rational, practical person. ನಾನು ಯಾವುದನ್ನು ಯಾವ ವಿಷಯನೂ ನಾನು ಸ್ಪಿರಿಚುವಲ್ ಆಗು ಅನಲೈಸ್ ಮಾಡ್ತೀನಿ, ಬಟ್ ಅಟ್ ದ ಸೇಮ್ ಟೈಮ್ ರ್ಯಾಷನಲ್ ಆಗು ಅನಲೈಸ್ ಮಾಡ್ತೀನಿ. ಇದು ಪ್ರಾಕ್ಟಿಕಲಿ ಪಾಸಿಬಲ್, ಅವಶ್ಯಕತೆ ಇದೆಯಾ? ಸೊ ಆ ರೀತಿ ಒಂದು ಮೆಂಟಾಲಿಟಿ ಐ ಥಿಂಕ್ ಎಲ್ಲರಲ್ಲೂ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಓವರ್ ಆ್ಯಂಡ್ ಆಲ್ ನಿಮಗೆ ಲೈಫಲ್ಲಿ ಒಂದು ಸ್ಟ್ರಕ್ಚರ್ ಬೇಕಂದರೆ, ಒಂದು ಗುರಿ ಬೇಕಂದರೆ, ನಿಮ್ಮ ಪ್ರಾಬ್ಲಮ್ಸಿಗೆಲ್ಲ ಸೊಲ್ಯೂಷನ್ ಬೇಕಂದರೆ ನೀವು ನಿಮ್ಮ ರಿಲಿಜನ್ನಲ್ಲಿ ಸಾಕಷ್ಟು ಹುಡ್ಕೋಬೋದು ಸೊಲ್ಯೂಷನ್ಸ್. ಅದಕ್ಕೆ ದ್ಯಾಟ್ ಈಸ್ ವೈ ರಿಲಿಜನ್ ಇಸ್ ನೆಸೆಸರಿ. ಬಟ್ ನೀವು ಇಲ್ಲ, ನಾನು ರಿಲಿಜನ್ ಇಲ್ದೇ ನಾನು ನಾಸ್ತಿಕ, ನಾನು ಹಾಗೆ ಲೈಫ್ ನಡೆಸ್ತೀನಿ ಅಂತಂದರೆ ಓಕೆ ಫೈನ್, ದ್ಯಾಟ್ಸ್ ಯುವರ್ ಇಂಡಿವಿಜುವಲ್ ಚಾಯ್ಸ್. ಬಟ್ ವಾಟ್ ಐ ಹ್ಯಾವ್ ಡಿಸ್ಕವರ್ಡ್ ಇನ್ ಪಾಸ್ಟ್ ಫ್ಯೂ ಇಯರ್ಸ್, ನಾನು ಹಾಗೆ ಇದ್ದೆ ಮುಂಚೆ, ಬಟ್ ನಾನು ನಮ್ಮ ಸನಾತನ ಧರ್ಮದ ಬಗ್ಗೆ ಜಾಸ್ತಿ ತಿಳ್ಕೊಂಡಷ್ಟು ಎಷ್ಟು ಬ್ಯೂಟಿಫುಲ್ ಟೀಚಿಂಗ್ ಇದು ಅಂತ ನಂಗೆ ಅನಿಸ್ತು. ದ ಹೋಲ್ ಕಾನ್ಸೆಪ್ಟ್, ದ ಹೋಲ್ ಸ್ಟ್ರಕ್ಚರ್ ಆಫ್ ಆರ್ ಸನಾತನ ಧರ್ಮ ಇಸ್ ವೆರಿ ಬ್ಯೂಟಿಫುಲ್. ನಮ್ಮ ವೇದಗಳಾಗಿರ್ಬೋದು, ಉಪನಿಷತ್ ಆಗಿರ್ಬೋದು, ಆ ಸ್ಟೋರಿಗಳು ಹೇಳೋವಂಥ ರೀತಿ ಆಗಿರ್ಬೋದು, ನೀವು ಓದಿದ್ರೆ ನಿಮಗೂ ಗೊತ್ತಾಗುತ್ತೆ. ಇವಾಗ ಅಮೆಝಾನಲ್ಲೆಲ್ಲ ಸಾಕಷ್ಟು ಬುಕ್ಸ್ ಅವೈಲೇಬಲ್ ಇದೆ, ಉಪನಿಷತ್ ಆಗಲಿ, ಗೀತಾ ಆಗಲಿ, ಟ್ರಾನ್ಸ್ಲೇಟೆಡ್ ವರ್ಷನ್ಸ್ ಇದೆ. ಒಂದು ಸಿಂಪಲ್ ಮನುಷ್ಯಂಗೂ ಅರ್ಥ ಆಗೋ ರೀತಿಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಮನ್ಸು ಮಾಡಬೇಕಷ್ಟೆ ಓದೋದಕ್ಕೆ, ಯಾವುದೂ ಕಷ್ಟ ಅಲ್ಲ. ಆ್ಯಂಡ್ ನಮ್ಮ ಸನಾತನ ಧರ್ಮ ಯಾಕೆ ಅಷ್ಟು ಸುಂದರವಾಗಿರುವಂಥ ಒಂದು ಧರ್ಮ ಅಂದರೆ, ವಸುದೈವ ಕುಟುಂಬಕಂ ಅಥವಾ ಸರ್ವೇ ಜನಾಃ ಸುಖಿನೋ ಭವಂತು, ಅಹಿಂಸಾ ಪರಮೋ ಧರ್ಮ, ಈ ಥರ ಸ್ಲೋಗನ್ಸ್ ಕೊಟ್ಟಿರುವಂಥ ಏಕೈಕ ಧರ್ಮ ಸನಾತನ ಧರ್ಮ. ಆ್ಯಂಡ್ ಅದರ ಅರ್ಥ ನಿಮ್ಗೆ ಗೊತ್ತೇ ಇರುತ್ತೆ. ವಸುದೈವ ಕುಟುಂಬಕಂ, ದ ಹೋಲ್ ವರ್ಲ್ಡ್ ಇಸ್ ಅ ಫ್ಯಾಮಿಲಿ. ಆಮೇಲೆ ಅಹಿಂಸಾ ಪರಮೋ ಧರ್ಮ ಅಂದರೆ ನಾನ್ ವೈಲೆನ್ಸ್ ಈಸ್ ಆರ್ ವೆರಿ ಫಸ್ಟ್ ಡ್ಯೂಟಿ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್. ಸೊ ಲೈಫಲ್ಲಿ ಒಂದು ಪೀಸ್ಫುಲ್ ಮೆಂಟಾಲಿಟಿ ಇಟ್ಕೊಳ್ಳಿ ಅನ್ನೋದನ್ನ ಒಂದು ಪ್ರಮೋಟ್ ಮಾಡೋದು. ಆಮೇಲೆ ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿರಬೇಕು, ಎಲ್ಲರೂ ಒಳ್ಳೆಯದಾಗಿರಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ರಿಲಿಜನ್ ದೇ ಬಿಲಾಂಗ್ ಟು. ಈ ಥರ ಒಂದು ಪ್ಯೂರಿಟಿ ಇಟ್ಕೊಂಡಿರೋವಂಥ ಒಂದು ಧರ್ಮ ಅಂದರೆ ಸನಾತನ ಧರ್ಮ. ಆ್ಯಂಡ್ ಈ ಕಾನ್ಸೆಪ್ಟ್ ಏನಿದೆ, ತುಂಬ ಜನ ದೇವರಿದ್ದಾರೆ ನಿಮ್ಮ ಧರ್ಮದಲ್ಲಿ, ಇಷ್ಟು ಡೇಟೀಸ್ ಇದ್ದಾರೆ, ಇನ್ನು 33,000 ಕೋಟಿ, ಅದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋ ತುಂಬ ಇದೆ ಡೆಪ್ತ್ ಅದ್ರ ಹಿಂದೆ. ನಮ್ಮ ಉಪನಿಷತ್ತಲ್ಲಿ ನಾನು ಸಿಂಪಲಾಗಿ ಒಂದು ಹೇಳ್ತೀನಿ. ನಮ್ಮ ಉಪನಿಷತ್ ವೇದಾಂತ ಎರಡೂ ಹೆಸರು ಒಂದೇ. ಅದರಲ್ಲಿ ಪ್ರೀಚ್ ಮಾಡಿರೋ ಸಿಂಪಲ್ ಮೆಸೇಜ್ ಅಂದರೆ ತತ್ವಮಸಿ ಅಂತ. ತತ್ ಅಂದರೆ ಅದು, ದ ಅಲ್ಟಿಮೇಟ್ ಪರಮಾತ್ಮ ಏನಂತೀವಿ. ತ್ವಂ ನೀನು, ಅಸಿ ಅಂದರೆ ನೀನೇ. ಸೊ ಅದು ಏನು, ನೀನು ಎಲ್ಲೆಲ್ಲೂ ಹುಡುಕ್ತಿದ್ಯಾ, ಅದು ನಿನ್ನಲ್ಲೇ ಇದೆ. ಇಷ್ಟೇ ಸಿಂಪಲ್ ಮೆಸೇಜ್ ಕೊಟ್ಟಿರೋದು. ಇನ್ನೊಂದು ರೀತಿಲಿ ಹೇಳ್ತಾರೆ, ಅದನ್ನ ಅಹಂ ಬ್ರಹ್ಮಾಸ್ಮಿ ಅಂತಲೂ ಹೇಳ್ತಾರೆ. ಬ್ರಹ್ಮ ಅಂದರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಟ್ರಿನಿಟಿಲಿರೋ ಬ್ರಹ್ಮ ಅಲ್ಲ. ನಮ್ಮ ವೇದಗಳಲ್ಲಿ ಅಲ್ಟಿಮೇಟ್ ಸುಪ್ರೀಂ ಅಥವಾ ದೇವ್ರನ್ನ ರೆಫರ್ ಮಾಡಿರೋ ಹೆಸರು ಬ್ರಹ್ಮನ್ ಅಥವಾ ಆತ್ಮನ್ ಅಂತ. ಅದಕ್ಕೆ ಆತ್ಮವಿದ್ಯೆ ಅಥವಾ ಬ್ರಹ್ಮವಿದ್ಯೆ ಅಂತಲೂ ಹೆಸರಿದೆ. ಗೆಟಿಂಗ್ ಟು ನೋ ಅಬೌಟ್ ದಿಸ್, ದ ನಾಲೆಜ್ ಆಫ್ ಸುಪ್ರೀಮ್ಗೆ. ಸೊ ಇದು ಎಷ್ಟು ಜನರಿಗೆ ಗೊತ್ತು? ದೇವ್ರು ಅಂದಿದ ತಕ್ಷಣ ನಾವು ಓಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೀವಿ. ಆಮೇಲೆ ಆಲ್ ದಿ ಅದರ್ ಡೇಟಿವ್ಸ್, ಕೃಷ್ಣ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಹನುಮಾನ್ ಆಗಿರ್ಬೋದು, ದೇ ಆರ್ ಆಲ್ ಡೈಟೀಸ್, ದೇ ಆರ್ ಆಲ್ ಡಿಫ್ರೆಂಟ್ ಮೆಟಾಫರ್ಸ್ ಗಿವನ್ ಟು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಬ್ಯೂಟಿಫುಲ್ ರುಟೀನ್ ಏನಂದರೆ, ನಾವು ಪ್ರತಿಯೊಂದನ್ನು ವರ್ಷಿಪ್ ಮಾಡ್ತೀವಿ. ಅದು ಭೂಮಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಬೇರೆ ಗ್ರಹಗಳಾಗಿರ್ಬೋದು, ನಾವು ಬರೆಯುವಂಥ ಬುಕ್ ಆಗಿರ್ಬೋದು, ನಾವು ಹಿಡ್ಕೊಂಡಿರೋ ಪೆನ್ ಆಗಿರ್ಬೋದು, ಪ್ರತಿಯೊಂದು ವಸ್ತುನೂ ನಾವು ವರ್ಷಿಪ್ ಮಾಡ್ತೀವಿ. ನಾವು ತಿನ್ನುವಂಥ ಅನ್ನ ಆಗಿರ್ಬೋದು, ಎಲ್ಲದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಅದು. ಯಾಕೆ ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಇನ್ನೊಬ್ರಿಗೆ ಕಷ್ಟ ಕೊಡೋಕ್ಕೂ ಮುಂಚೆ ಅಥವಾ ಇನ್ನೊಬ್ರಿಗೆ ಹಾರ್ಮ್ ಮಾಡೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡ್ತೀವಿ. ಏನಾದರೂ ಡಿಸ್ಟ್ರಾಯ್ ಮಾಡೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡ್ತೀವಿ. ಇದಕ್ಕೋಸ್ಕರ ಎಲ್ಲದನ್ನೂ ಪೂಜೆ ಮಾಡುವಂಥ ರೀತಿಲಿ
ಅವರು ಸ್ಟ್ರಕ್ಚರ್ ಮಾಡಿದ್ದಾರೆ ನಮ್ಮ ಸನಾತನ ಧರ್ಮನ. ನಮ್ಮ ಆನ್ಸೆಸ್ಟರ್ಸ್ ಯಾರಿದ್ದಾರೆ ತುಂಬಾ ಚೆನ್ನಾಗಿ ಯೋಚನೆ ಮಾಡಿರುವಂಥ ಒಂದು ಧರ್ಮ. ಈ ಡೆಪ್ತ್ನ ನಾವು ಅರ್ಥ ಮಾಡ್ಕೋಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಆ ಗಾಡ್ ಅಂತ ನಾವೇನು ಕರಿತಿದ್ದೀವಿ, ಆ ಎಂಟಿಟಿ, ಆ ಸುಪ್ರೀಂ ಬೀಯಿಂಗ್ ಆರ್ ದ ಆಲ್ ಮೈಟಿ, ದ ಅಲ್ಟಿಮೇಟ್, ವಾಟ್ ಎವರ್ ನೇಮ್ ಯು ವಾಂಟ್ ಟು ಗಿವ್ ಇಟ್, ಅದು ಒಂದೇ, ಅದರಲ್ಲಿ ಏನಿಲ್ಲ. ದ್ಯಾಟ್ ಈಸ್ ಈದರ್ ಒನ್ ಆರ್ ನಥಿಂಗ್. ಇವಾಗ ಶಿವ ಅಂದರೆ ಹೆಸರಲ್ಲಿದೆ, ಶಿವ ಅಂದರೆ ದ್ಯಾಟ್ ವಿಚ್ ಇಸ್ ನಾಟ್ ಅಂತ ಅರ್ಥ. ಅದು ಎಲ್ಲೆಲ್ಲೂ ಇರ್ಬೋದು ಅಥವಾ ಎಲ್ಲೂ ಇಲ್ಲದೇನೂ ಇರ್ಬೋದು. ಸೊ ಈ ಕಾನ್ಸೆಪ್ಟ್ಸ್ ಏನಿದೆ ತುಂಬಾ ಡೆಪ್ತ್ ಇದೆ ಅದಕ್ಕೆ. ಆ್ಯಂಡ್ ನನ್ನ ದಿನನಿತ್ಯ ನನ್ನ ಲೈಫಲ್ಲಿ ನಂಗೆ ಯಾವಾಗ ಟೈಮ್ ಸಿಗುತ್ತೆ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಆದಷ್ಟು. ಆ್ಯಂಡ್ ಐ ಥಿಂಕ್ ನಮ್ಮ ಸನಾತನ ಧರ್ಮದಲ್ಲೇ ಜನ ಫಾಲೋ ಮಾಡ್ತಿರೋರು ಬ್ಲೈಂಡಾಗಿ ಫಾಲೋ ಮಾಡಬೇಡಿ. ನೀವು ಆ್ಯಕ್ಚುಲಿ ಓದಿ, ಗೋ ಟು ದ ಡೆಪ್ತ್ಸ್ ಆಫ್ ಇಟ್. ವೇದಗಳು ಓದಿ, ವೇದಾಂಗಗಳು ಓದಿ, ವೇದಾಂತ ಓದಿ, ಉಪನಿಷತ್ ಓದಿ, ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ನಾವು ತತ್ವಮಸಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಏನಿದೆ ಅಂದ್ರೆ ಕಾನ್ಸೆಪ್ಟು ಎಲ್ಲನೂ ಒಂದೇ, ನಾವೆಲ್ಲ ಪರಮಾತ್ಮದ ಅಂಶಗಳು. ವಿ ಆರ್ ಆಲ್ ಯೂನಿಫೈಡ್ ಅಂತ. ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಎಲ್ಲ ಅವನು ನಮ್ಮಲ್ಲಿದ್ದಾನೆ, ನಾವು ವಿ ಆರ್ ಅ ಪಾರ್ಟ್ ಆಫ್ ಹಿಮ್ ಅನ್ನೋ ಥರ. ಹಿಮ್ಮೋ ಹರ್ರೋ ಇಟ್ಟೋ ಅದು ವಾಟ್ ಎವರ್ ಇಟ್ ಈಸ್. ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಒಂದು ಬಣ್ಣ ಇಲ್ಲ, ಅದಕ್ಕೆ ಸ್ಮೆಲ್ ಇಲ್ಲ, ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ದಟ್ ಈಸ್ ಪರಬ್ರಹ್ಮ ರೂಪ ಅಂತ ಹೇಳ್ತೀವಲ್ಲ, ಪರಬ್ರಹ್ಮ ರೂಪಂ ಶಿವೋಹಂ ಶಿವೋಹಂ ಅಂತ ನಿರ್ವಾಣ ಶತಕಮದಲ್ಲೂ ಬರುತ್ತೆ. ಸೊ ದಟ್ ಈಸ್ ದ ಆಲ್ ಮೈಟಿ, ದಟ್ ಈಸ್ ಬ್ರಹ್ಮನ್ ಅವ್ರ ಆತ್ಮನ್. ಅದಕ್ಕೆ 3 ಡಿಫ್ರೆಂಟ್, ಆ ಎನರ್ಜಿ, ಆ ಎಂಟಿಟಿ ಏನಿದೆ ಅದಕ್ಕೆ 3 ಡಿಫ್ರೆಂಟ್ ಫಾರ್ಮ್ಸ್ ಇದೆ, 3 ವಿಭಿನ್ನವಾದಂಥ ರೂಪಗಳಿದೆ. ಕ್ರಿಯೇಷನ್, ಪ್ರೊಟೆಕ್ಷನ್, ಡಿಸ್ಟ್ರಕ್ಷನ್. ಅದೇ ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ, ಅದೇ ಹೆಸರು ಕೊಟ್ಟಿರು. ದಟ್ ಈಸ್ ದ ಟ್ರಿನಿಟಿ, ದ ಗ್ರೇಟ್ ಫೇಮಸ್ ಹಿಂದೂ ಟ್ರಯಾಡ್ ಏನು ಹೇಳ್ತೀವಿ. ಸೊ ಈ ಥರ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ನಾವು ಎಲ್ಲ ಮೇಲ್ಮೇಲೆ ಅರ್ಥ ಮಾಡ್ಕೋತೀವಿ. ನಾವು ಪೂಜೆ ಮಾಡಬೇಕಾದ್ರೂ ಗಣೇಶ ಹಬ್ಬ ಬಂತು, ಮೇಲ್ಮೇಲೆ ಪೂಜೆ ಮಾಡ್ತೀವಿ. ಗಣೇಶ ಮೆಟಾಫರ್ ಆಫ್ ವಾಟ್? ವಿದ್ಯಾ ಗಣಪತಿ ಅಂತ ಹೇಳ್ತೀವಿ, ಅಥವಾ ವಿಘ್ನ ವಿನಾಶಕ ಅಂತ ಹೇಳ್ತೀವಿ. ಸೊ ನಮಗೇನೋ ಲೈಫಲ್ಲಿ ಏನೋ ಪ್ರಾಬ್ಲಮ್ ಬಂತು, ಅದನ್ನ ಹೇಗೋ ನಾವು ಸೊಲ್ಯೂಷನ್ ಹುಡ್ಕೊಂಡ್ವಿ. ಅದು ಯಾರು ಮಾಡಿಸಿರೋದು? ಗಣೇಶ. ಸೊ ಎಲ್ಲದಕ್ಕೂ ನಾವು ಒಂದು ಮೆಟಾಫರ್ ಇಟ್ಟಿದ್ದೀವಿ. ಸರಸ್ವತಿ ಪೂಜೆ ಮಾಡ್ತೀವಿ, ಬುಕ್ಸ್ ಇಟ್ಬಿಟ್ಟು ಪೂಜೆ ಮಾಡ್ತೀವಿ, ಸೊ ದ್ಯಾಟ್ ನಮಗೆ ಓದೋದ್ರಲ್ಲಿ ಏಕಾಗ್ರತೆ ಬರಲಿ ಅಂತ. ತಿನ್ನೋಕ್ಕೂ ಮುಂಚೆ ಅನ್ನಪೂರ್ಣ ಸ್ತೋತ್ರ ಹೇಳ್ತೀವಿ, ಸೊ ದ್ಯಾಟ್ ವಿ ಆರ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ಮೀಲ್ ದಟ್ ವಿ ಆರ್ ಹ್ಯಾವಿಂಗ್. ಸೊ ಪ್ರತಿಯೊಂದು ನಾವು ಮಾಡೋದ್ರ ಹಿಂದೆ ಇಷ್ಟು ಡೀಪ್ ಮೀನಿಂಗ್ ಇದೆ. ನಮ್ಮ ಲೈಫಲ್ಲಿ ಗ್ರ್ಯಾಟಿಟ್ಯೂಡ್ ಇದ್ದಾಗ, ರೆಸ್ಪೆಕ್ಟ್ ಇದ್ದಾಗ, ಪರಸ್ಪರ ರೆಸ್ಪೆಕ್ಟ್ ಇದ್ದಾಗ, ನಾವು ಅವಾಗ ಇನ್ನೊಬ್ರಿಗೆ ತೊಂದರೆ ಮಾಡೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತೀವಿ. ಇಷ್ಟೇ ಕಾನ್ಸೆಪ್ಟ್ ಇರೋದು ಅಂತ ಇದು ನಾನು ಏನಂತಾರೆ ಡಿಡಕ್ಟ್ ಮಾಡ್ಕೊಂಡಿರೋಂಥ ಒಂದು ವಿಷನ್, ನನ್ನ ಮನಸ್ಸಲ್ಲಿ ಕೂತಿರೋಂಥ ಒಂದು ವಿಷನ್ ದೇವ್ರ ಬಗ್ಗೆ ಅಥವಾ ಗಾಡ್ ಬಗ್ಗೆ. ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ವೆರಿ ಪ್ರೌಡ್ ಟು ಬಿ ಬಾರ್ನ್ ಇನ್ ಸನಾತನ ಧರ್ಮ. ಆ್ಯಂಡ್ ಅದಕ್ಕೆ ಹಿಂದೂಯಿಸಮ್ ಅಂತ ನಾವು ಹೇಳ್ತೀವಿ, ಬಟ್ ಅದ್ರ ಹಿಂದೆನೂ ಹಿಸ್ಟ್ರಿ ಇದೆ. ಹಿಂದೂಯಿಸಮ್ ಅಂತ ಹೆಸರು ಕೊಟ್ಟಿದ್ದು ಬೇರೆ ಇನ್ವೇಡರ್ಸ್ ಯಾರು ಬಂದಿದ್ರು ನಮ್ಮ ದೇಶಕ್ಕೆ, ಅವರು ಸಿಂಧೂ ನದಿ ಇದೆ, ಸಿಂಧೂ ನದಿ ಸುತ್ತಲೂ ಇರೋ ಜಾಗ ಏನಿದೆ ಅದನ್ನ ಅವರು ಸಿಂಧ್ ಅಂತ ಅದು ತೆಗ್ಬಿಟ್ಟು ಅದು ಹಿಂದಾಯಿತು. ಅವಾಗ ಹಿಂದೂ ಪೀಪಲ್ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಸೊ ಅವಾಗ ಈ ಭೂಮಿಲಿ ಮೆಜಾರಿಟಿ ರಿಲಿಜನ್ ಇದ್ದಿದ್ದು ಹಿಂದೂಯಿಸಮ್. ಸೊ ಅದಕ್ಕೆ ಆ ರಿಲಿಜನ್ಗೆ, ಸನಾತನ ಧರ್ಮಕ್ಕೆ ಅವರು ಹಿಂದೂಯಿಸಮ್ ಅಂತ ಹೆಸರು ಕೊಟ್ಟರು. ಬಟ್ ಆ್ಯಕ್ಚುಲ್ ಆಗಿ ನೀವು ಐಡೆಂಟಿಫೈ ಮಾಡ್ಕೋಬೇಕು ಅಂದರೆ ಯು ಶುಡ್ ಕಾಲ್ ಯುವರ್ ಸೆಲ್ಫ್ ಅ ವೇದಾಂತಿ ಆರ್ ಸನಾತನಿ. ಅದು ಆ್ಯಕ್ಚುಲ್ ಹೆಸರು. ಬಿಕಾಸ್ ಹಿಂದೂಸ್ ಅಂದರೆ ಅದರಲ್ಲಿ ಎಲ್ಲರೂ ಬರ್ತಾರೆ. ಎನಿಬಡಿ ಹೂ ವೀರ್ ಸಾವರ್ಕರ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೂ ಈಸ್ ಅ ಹಿಂದೂ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸಿಂಧು ನದಿ ಎಲ್ಲಿ ಒರಿಜಿನೇಟ್ ಆಗಿ ಇಂಡಿಯನ್ ಓಷನ್ ಕೆಳಗೆ ಸಮುದ್ರಕ್ಕೆ ಸೇರತ್ತಲ್ಲ, ಆ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಇರೋವಂಥ ಭೂಮಿ ಏನಿದೆ, ಆ ಭೂಮಿಲಿ ವಾಸಿಸುವಂಥ ಪ್ರತಿಯೊಂದು ವ್ಯಕ್ತಿ ಹೂ ಈಸ್ ಪ್ರೌಡ್ ಅಬೌಟ್ ಹಿಸ್ ಲ್ಯಾಂಡ್, ಆ ಭೂಮಿ ಬಗ್ಗೆ ಹೆಮ್ಮೆ ಪಡುವಂಥ ಪ್ರತಿಯೊಂದು ವ್ಯಕ್ತಿ ಹಿಂದೂ. ಅದು ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಜೈನ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಎವ್ರಿಬಡಿ ಈಸ್ ಅ ಹಿಂದೂ ಅಂತ. ದ್ಯಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಹಿಂದೂ. ಸೊ ಆ್ಯಕ್ಚುಲ್ ಆಗಿ ನೀವು ಇಫ್ ಯು ಆರ್ ದ ಡೆಸೆಂಡೆನ್ಸ್ ಆಫ್ ವೇದಾಸ್, ನೀವು ವೇದಾಸ್ ಪ್ರೀಚ್ ಮಾಡೋವಂಥವ್ರಾಗಿದ್ದರೆ, ನಿಮ್ಮ ಪುರಾತನರು ವೇದಿಕ್ ಪೀರಿಯಡಿಂದ ಬಂದವರಾಗಿದ್ದರೆ, ಯು ಆರ್ ನಾಟ್ ಜಸ್ಟ್ ಅ ಹಿಂದೂ, ಯು ಆರ್ ಅ ಸನಾತನಿ. ಸೊ ಐ ಥಿಂಕ್ ಇದು ತುಂಬ ಡೀಪ್ ಆಗೋಯ್ತು ಇವತ್ತು ಮನಸ್ಸಿನ ಮಾತಲ್ಲಿ. ಬಟ್ ತುಂಬ ದಿವಸದಿಂದ ಅನ್ಕೋತಿದ್ದೆ ನಾನು ಇದ್ರ ಬಗ್ಗೆ ಮಾತಾಡಬೇಕು, ಈ ದೇವರು, ರಿಲಿಜನ್, ಧರ್ಮ ಅನ್ನೋ ಕಾನ್ಸೆಪ್ಟ್ ಬಗ್ಗೆ. ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಂಟ್ಲಿ ಮೆಂಟಲ್ ಡಿಸಾರ್ಡರ್ಸ್ ಏನಿದೆ, ಮೆಂಟಲ್ ಹೆಲ್ತ್ ಏನಿದೆ, ವರ್ಲ್ಡ್ ವೈಡ್ ತುಂಬಾ ಕೆಟ್ಟು ಹೋಗ್ತಿದೆ. ಮೆಂಟಲ್ ಹೆಲ್ತ್ ಈಸ್ ಪ್ರಾಬಬ್ಲಿ ದ ಬಿಗ್ಗೆಸ್ಟ್ ಎಪಿಡೆಮಿಕ್ ರೈಟ್ ನಾವು ವರ್ಲ್ಡ್ ವೈಡ್. ಸೊ ಹಾಗಿರ್ಬೇಕಾದ್ರೆ ನಮ್ಮ ಮೆಂಟಲ್ ಹೆಲ್ತ್ನ
ನಾವು ಸರಿ ಮಾಡ್ಕೊಳ್ಳೋದಕ್ಕಿರೋ ಒಂದು ತುಂಬಾ ಬಿಗ್ ವೆಪನ್ ಅಂದರೆ ನಮ್ಮ ಸನಾತನ ಧರ್ಮ. ಬಿಕಾಸ್ ನೀವು ಗೀತಾ ಎಲ್ಲ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಸುಲಭವಾಗಿ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಕೊಟ್ಬಿಡ್ತಾನೆ ಕೃಷ್ಣ ಅಂತ ಅರ್ಜುನಂಗೆ. ಆ್ಯಂಡ್ ಐ ಥಿಂಕ್ ವಿತ್ ದಿಸ್ ನನ್ನ ಪರ್ಸ್ನಲ್ ಮೆಸೇಜ್ ಏನು ನಿಮ್ಗೆಲ್ಲರಿಗೂ ಅಂದರೆ, ನೀವು ಯಾವುದೇ ರಿಲಿಜನ್ ಫಾಲೋ ಮಾಡ್ತೀರಿ, ಬಟ್ ನಿಮ್ಮ ರಿಲಿಜನಲ್ಲಿ ನೀವು ಬೆಸ್ಟ್ ಏನು ಮಾಡ್ಬೋದು ಅದನ್ನ ಯೋಚನೆ ಮಾಡಿ. ನೀವು ಫಸ್ಟು ರಿಲಿಜನ್ ಏನು ರೂಟ್ಸ್ ಇದೆ, ಏನು ಹೋಲಿ ಬುಕ್ಸ್ ಏನಂತೀವಿ ಅಥವಾ ದ ರೂಟ್ ಆಫ್ ಎವ್ರಿ ರಿಲಿಜನ್, ಅದನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಅದು ಸರಿ ಅನಿಸಿದ್ರೆ ದೆನ್ ಫಾಲೋ ಇಟ್. ಅದರ್ವೈಸ್ ಎಸ್, ಚಾಯ್ಸ್ ಇಸ್ ಯೋರ್ಸ್, ಇಂಡಿವಿಜುವಲ್ ಚಾಯ್ಸ್ ಇಸ್ ಯೋರ್ಸ್. ಸೊ ದೇವರಲ್ಲಿ ನಂಬಿಕೆ ಅಂತ ಬಂದಾಗ ನಾನು ಹೇಳ್ದಂಗೆ ಥೀಸ್ಟ್, ಎಥೀಸ್ಟ್, ಅಗ್ನಾಸ್ಟಿಕ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಬಟ್ ನಾನು ಇದನ್ನ ಖಂಡಿಸ್ತೀನಿ. ಐ ಫೀಲ್ ಇಟ್ಸ್ ಇಂಪ್ರ್ಯಾಕ್ಟಿಕಲ್ ಬಿಕಾಸ್ ನೋ ಬಡಿ ಕ್ಯಾನ್ ಕ್ವೆಶ್ಚನ್ ದಟ್ ಅಲ್ಟಿಮೇಟ್ ಎಂಟಿಟಿ. ವೈ ವುಡ್ ಯು ಕ್ವೆಶ್ಚನ್? ನಮ್ಮ ಕಣ್ಣು ಮುಂದೆ ಇದೆ ಸೃಷ್ಟಿ ಅನ್ನೋದಾಗಲಿ, ಕ್ರಿಯೇಷನ್ ಅನ್ನೋದಾಗಲಿ, ನಮ್ಮ ಒಳಗಡೆ ಇದೆ ಕ್ರಿಯೇಷನ್ನು. ನೀವು ಸುಮ್ಮನೆ ನೀವು ಕೈ ನೋಡ್ಕೊಳ್ಳಿ, 5 ಬೆರಳುಗಳು ಯಾಕಿದೆ? 5 ಯಾಕಿದೆ? 10 ಒಂದು ಕೈಯಲ್ಲಿ 10 ಬೆರಳು ಇರ್ಬೋದಿತ್ತಲ್ವ? ಮತ್ತು ಪ್ರತಿಯೊಬ್ಬರದು ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆ ಥರ ಇರುತ್ತೆ. ಯಾರು ಮಾಡಿರೋದು ಇದೆಲ್ಲ? ಹೇಗಾಯ್ತದು? ಯಾಕೆ ಹೀಗೆ ಆಯಿತು? ಈ ಪ್ರಶ್ನೆಗಳು ಕೇಳಿದ್ರೆ ನಿಮಗೆ ಆನ್ಸರ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯು ಕೆನಾಟ್, ನೀವು ದೇವ್ರನ್ನ ಕ್ವೆಶ್ಚನ್ ಮಾಡೋಕ್ಕಾಗಲ್ಲ. ನೀವು ಮನುಷ್ಯ ಮಾಡಿರೋ ದೇವರಲ್ಲಿ ನಂಗೆ ನಂಬಿಕೆ ಇಲ್ಲ, ಬಟ್ ಆ್ಯಕ್ಚುಲಿ ಮನುಷ್ಯರನ್ನ ಮಾಡಿರೋ ದೇವ್ರು ಇದೆಯಲ್ಲ, ಅದರಲ್ಲಿ ನಂಗೆ ನಂಬಿಕೆ ಇದೆ. ಅದಕ್ಕೆ ನಾನು ದೇವ್ರಂತ ಹೆಸರಿಡ್ತೀನಿ. ಅದು ನನ್ನ ಡೆಫಿನಿಷನ್ ಆಫ್ ಗಾಡ್. ನೀವು ಡೆಫಿನಿಷನ್ ಆಫ್ ಗಾಡ್ ಏನು ಅನ್ನೋದು ನೀವು ಕಂಡು ಹಿಡ್ಕೊಳ್ಳಿ. ಸೊ ಅದನ್ನು ನಾವು ಕ್ವೆಶ್ಚನ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ನಮ್ಮ ಕಣ್ಮುಂದೆ ಎಲ್ಲ ಇದೆ. ಯೂನಿವರ್ಸ್, the different galaxies and all different phenomena, natural disasters, calamities, tsunami, earthquake. ಯಾಕಾಗತ್ತೆ? ಒಂದು ಟೆಂಪರೇಚರ್, ಒಂದು ಪರ್ಟಿಕ್ಯುಲರ್ ಥ್ರೆಶ್ಹೋಲ್ಡ್ವರೆಗೂ ಮದರ್ ನೇಚರ್ ಟಾಲರೇಟ್ಸ್ ಎವ್ರಿಥಿಂಗ್. ಅದಾದಮೇಲೆ ಇಟ್ ಬ್ಲಾಸ್ಟ್ಸ್. ವೈ? ದ್ಯಾಟ್ ಈಸ್ ಅಗೇನ್ ಶಿವ. 3ನೇ ಕಣ್ಣು ಬಿಟ್ಟರೆ ಪ್ರಳಯ ಆಗತ್ತೆ. ಸೊ ತುಂಬ ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಹೇಗೆ ಅನ್ಸುತ್ತೆ ಅಂದರೆ, ಬ್ರಹ್ಮ ಕ್ರಿಯೇಟ್ ಮಾಡ್ತಾನೆ. ಬ್ರಹ್ಮ ಅಂದರೆ ಕ್ರಿಯೇಷನ್ಗೆ ಇನ್ನೊಂದು ಹೆಸರು. ಎಲ್ಲ ಕ್ರಿಯೇಟ್ ಆಗುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಕಾಯ್ಕೊಂಡಿರೋದು, ಫ್ರೆಂಡ್ಲಿ ಆಗಿರೋದು ವಿಷ್ಣು ಅವತಾರ. ಆ್ಯಂಡ್ ಇದೆಲ್ಲದ್ರ ಮಧ್ಯೆ ಶಿವ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಶಿವ 3ನೇ ಕಣ್ಣು ಮುಚ್ಕೊಂಡು ಎಲ್ಲರೂ ಮಾಡ್ತಿರೋಂಥ ಅಧರ್ಮನ ಸಹಿಸ್ಕೊಂಡಿರೋವರೆಗೂ ವಿ ಆರ್ ಆಲ್ ಸೇಫ್. ಆ 3ನೇ ಕಣ್ಣು ಬಿಟ್ಟರೆ ದಟ್ ಈಸ್ ಅನದರ್ ನೇಮ್ ಫಾರ್ ಡಿಸ್ಟ್ರಕ್ಷನ್ ಆರ್ ಆಲ್ ದಿ ನ್ಯಾಚುರಲ್ ಡಿಸಾಸ್ಟರ್ಸ್ ದಟ್ ಆರ್ ಹ್ಯಾಪನಿಂಗ್. ಸೊ in a way you cannot question the creation is there. ಅದಕ್ಕೆ ಸೈನ್ಸ್ ಅಂತ ನಾವು ಈಗ ಹೆಸರು ಕೊಟ್ಟಿದ್ದೀವಿ, ಮುಂಚಿಂದನೂ ಇದೆ ಅಲ್ವಾ? ನಾವು ಇರೋ ಫೆನಾಮಿನನ್ಗೆ ಸೈನ್ಸ್ ಅಂತ ಹೆಸರು ಕೊಟ್ಟಿದ್ದೀವಿ ಹೊರತು ಅದು ಯಾಕಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಸೈನ್ಸು ಕೊಡಲ್ಲ. ಸೊ ಬಟ್ ಅಟ್ ದ ಸೇಮ್ ಟೈಮ್ ಸೈನ್ಸ್ನ ನಾನು ಡಿಗ್ರೇಡ್ ಮಾಡಲ್ಲ, ಬಿಕಾಸ್ ಐ ಮೈಸೆಲ್ಫ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಅದು ಇಂಪಾರ್ಟೆಂಟ್. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಸೈಂಟಿಸ್ಟ್ ಇದನ್ನೆಲ್ಲ ಕಂಡು ಹಿಡಿಯೋಕ್ಕೆ. ಇವಾಗ ಸೆಲ್ ಸ್ಟ್ರಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿ ದೇವ್ರು ಕ್ರಿಯೇಟ್ ಮಾಡಿದ್ದಾನೆ, ಅದನ್ನ ಕಂಡು ಹಿಡ್ದಿರೋದು ಸೈನ್ಸೇ. ಸೊ ಓವರ್ ಆ್ಯಂಡ್ ಆಲ್ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ನಾವು ದೇವ್ರನ್ನ ಕ್ವೆಶ್ಚನ್ ಮಾಡೋಕ್ಕಾಗಲ್ಲ, ಬಟ್ ರಿಲಿಜನ್ನ ಕ್ವೆಶ್ಚನ್ ಮಾಡ್ಬೋದು. ನೀವು ಆಲ್ರೆಡಿ ಇರೋ ಎಂಟಿಟಿನ ಪ್ರಶ್ನೆ ಮಾಡಬೇಡಿ, ಬಟ್ ನಿಮ್ಮ ಧರ್ಮ ಏನಿದೆ, ನೀವು ಅದರಿಂದ ಎಷ್ಟು ಕಲ್ತಿದ್ದೀರಾ, ಅದು ಕರೆಕ್ಟೋ ಅಲ್ವೋ, ಅದು ನಿಮ್ಮ ಲೈಫಲ್ಲಿ ಹೆಲ್ಪ್ ಮಾಡ್ತಿದೆಯೋ ಇಲ್ವೋ, ಅದನ್ನ ಕ್ವೆಶ್ಚನ್ ಮಾಡಿ. ಸೊ ನಾನು ಆಸ್ತಿಕ ಅಂದರೆ ಯಾರು ಅಂದರೆ, ನಿಮ್ಮ ರಿಲಿಜನಲ್ಲಿ ನಂಬಿಕೆ ಇಟ್ಕೊಂಡಿಲ್ವೋ ಅವರು ಆಸ್ತಿಕ ಅಥವಾ ನಾಸ್ತಿಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದ ಡೆಫಿನಿಷನ್ ಶುಡ್ ಚೇಂಜ್. ದೇವರಲ್ಲಿ ನಂಬಿಕೆ ಇರೋರಲ್ಲ, ರಿಲಿಜನಲ್ಲಿ ನಂಬಿಕೆ ಇರೋರು. ಬಿಕಾಸ್ ಗಾಡ್ ಈಸ್ ಎವ್ರಿವೇರ್. ಗಾಡ್ ಈಸ್ ಇನ್ ಯು, ಇನ್ಸೈಡ್ ಯು. ಗಾಡ್ ಈಸ್ ಇನ್ಸೈಡ್ ಮೀ. ದೇವ್ರು ನನ್ನಲ್ಲೂ ಇದೆ, ನಿನ್ನಲ್ಲೂ ಇದ್ದಾರೆ, ಎಲ್ಲೆಲ್ಲೂ ಇದ್ದಾರೆ. ನಾವು ಮೂವಿ ನೋಡಿದ್ದೀವಲ್ಲ, ನರಸಿಂಹ ಹಿರಣ್ಯಕಶಿಪುದು, ಅದರಲ್ಲಿ ಅದೇ ಹೇಳೋದಲ್ವ ಅವನು, ಭಕ್ತ ಪ್ರಹ್ಲಾದ. ದೇವ್ರು ಎಲ್ಲೂ ಇದ್ದಾನೆ, ಆ ಕಂಬದಲ್ಲೂ ಇದ್ದಾನೆ, ಈ ಕಂಬದ. ದಟ್ ಈಸ್ ದ ಟ್ರೂತ್, ಅಲ್ಟಿಮೇಟ್ ಟ್ರೂತ್. ಸೊ ನಾವು ಆ ಒಂದು ಅಲ್ಟಿಮೇಟ್ ಎಂಟಿಟಿನ ಎಲ್ಲ ವಸ್ತುಗಳಲ್ಲಿ, ನಮ್ಮ ಸುತ್ತ, ನಮ್ಮ ಒಳಗೆ, ಇನ್ನೊಬ್ಬರು ಒಳಗೆ, ಎಲ್ಲ ಕಡೆ ಕಂಡ್ಕೊಳ್ಳೋಕೆ ಶುರು ಮಾಡಿದಾಗಲೇ ನಾವು ಲೈಫಲ್ಲಿ ಗ್ರ್ಯಾಟಿಟ್ಯೂಡು, ರೆಸ್ಪೆಕ್ಟು, ಆಬ್ಲಿಗೇಷನ್, ಕೈಂಡ್ನೆಸ್, ಎಂಪತಿ, ಸಿಂಪತಿ, ಕಂಪ್ಯಾಷನ್, ಲವ್, ಈ ಥರ ಎಲ್ಲ ನಮ್ಮ ಲೈಫಲ್ಲಿ ಅವಾಗಲೇ ನಾವು ಹುಡ್ಸ್ಕೊಳ್ಳೋದು. ಸೊ ಐ ಥಿಂಕ್ ಇವತ್ತಿನ ಮನಸ್ಸಿನ ಮಾತಿಗೆ ಇಷ್ಟು ಸಾಕು. ತುಂಬ ಇನ್ಫಾರ್ಮೇಷನ್, ತುಂಬ ಮಾಹಿತಿ ಒಂದೇ ವಿಡಿಯೋದಲ್ಲಿ ಕೊಟ್ಬಿಟ್ಟಿದ್ದೀನಿ. ಇದನ್ನ ನಾನು ಇನ್ನೂ ಭಾಗವಾಗಿ ಡಿವೈಡ್ ಮಾಡಿ ಮುಂದೆ ವಿಡಿಯೋಸ್ ಮಾಡ್ತೀನಿ. ಬಿಕಾಸ್ ನಾನು ಉಪನಿಷದಲ್ಲಿ ಏನೇನು ಕಲ್ತಿದ್ದೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಅದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಈ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ನನ್ನ ಒಂದು ಮುಂದೆ ಇರೋ ಆಬ್ಜೆಕ್ಟಿವ್ಸ್ ಹೇಳ್ತೀನಿ ನೋಡಿ. ಸೊ ನಾನೀಗ ಭಗವದ್ಗೀತಾ
5ನೇ ಭಾಗದವರೆಗೂ ಓದಿದ್ದೀನಿ, 5ನೇ ಅಧ್ಯಾಯವರೆಗೂ ಮುಂದೆ ಓದಬೇಕು. ಆ್ಯಂಡ್ ಉಪನಿಷದ್ಸ್ 13 ಉಪನಿಷದಲ್ಲೂ ಆಲ್ಮೋಸ್ಟ್ ಆಲ್ ಸ್ಟೋರೀಸ್ ಎವ್ರಿಥಿಂಗ್ ಓದಿದ್ದೀನಿ. ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನ ಓದಬೇಕು. ಆಮೇಲೆ ವೇದಗಳಲ್ಲೇ 4 ಭಾಗ ಇರುತ್ತೆ, ಬ್ರಾಹ್ಮಣ, ಅರಣ್ಯಕ, ಸಂಹಿತ, ಲಾಸ್ಟ್ ಭಾಗ ಉಪನಿಷದ್ ಅಂತ. ಸೊ ಫಸ್ಟ್ 3 ಭಾಗ ಓದಬೇಕು. 4 ವೇದಗಳ ಬಗ್ಗೆ ಒಂದಷ್ಟು ಸಿನಾಪ್ಸಿಸ್ ನಂಗೆ ಗೊತ್ತು, ಬಟ್ ಐ ವಾಂಟ್ ಟು ಗೋ ಇನ್ ಡೆಪ್ತ್. ಸೊ ವೇದಗಳ ಬಗ್ಗೆ ಓದಿ ವೇದ ಪಠನೆ ಅದೆಲ್ಲ ಕಲಿಬೇಕು ಅಂತ ಇದ್ದೀನಿ. ಆ್ಯಂಡ್ ಅದ್ರ ಬಗ್ಗೆ ಅದ್ರದ್ದೊಂದು ಎಕ್ಸಾಮ್ ಕಟ್ಟಬೇಕು ಅಂತ ಇದ್ದೀನಿ. ಆಮೇಲೆ ಮಹಾಭಾರತ ಒಂದು ರೇಂಜ್ ಗೊತ್ತು, ರಾಮಾಯಣದಲ್ಲಿ ಒಂಚೂರು ಡೆಪ್ತಲ್ಲಿ ಹೋಗಬೇಕು ಅಂತ ಇದ್ದೀನಿ. ಆಮೇಲೆ ನಮ್ಮ ಶಾಸ್ತ್ರಗಳೇನಿದೆ, ಪುರಾಣಗಳೇನಿದೆ, ಅದನ್ನೆಲ್ಲ ಸ್ಲೋ ಆಗಿ 1 by 1 ಕಲಿತಾ ಹೋಗಬೇಕು. ಸೊ ಇದು ನನ್ನ ಆಬ್ಜೆಕ್ಟಿವ್ ಕರೆಂಟ್ಲಿ. ನಾನು ಎಲ್ಲ ಓದಿಲ್ಲ, ಯಾರೂ ಎಲ್ಲ ಓದೋಕ್ಕೆ ಸಾಧ್ಯ ಇಲ್ಲ, ಯಾರೂ ಮೇಧಾವಿ ಅಲ್ಲ. ಬಟ್ ನಾವು ತಿಳ್ಕೊಳ್ತಾ ಹೋದರೆ ನಮ್ಮಲ್ಲಿ ಅಷ್ಟೇ ಕೃತಜ್ಞತೆ ಬರುತ್ತೆ, ನಮ್ಗೇನೂ ಗೊತ್ತಿಲ್ವಲ್ಲಪ್ಪ ಅಂತ. ಆ ಒಂದು ಫೀಲಿಂಗ್ ಬರಬೇಕು ನಿಮ್ಮಲ್ಲಿ. ನನಗೆಲ್ಲ ಗೊತ್ತು ಅನ್ನೋದಕ್ಕಿಂತ ನಮಗೇನೂ ಗೊತ್ತಿಲ್ಲ ಅಂತ ಇದ್ದಾಗ ಲೈಫ್ ಬಿಕಮ್ಸ್ ವೆರಿ ಈಸಿ, ವೆರಿ ಹ್ಯಾಪಿ ಟು ಲೀಡ್. ಸೊ ಇವತ್ತಿನ ಮನಸ್ಸಿನ ಮಾತುಗೆ ಇದೇ ಒಂದು ಟಾಪಿಕ್, ದೇವರು, ರಿಲಿಜನ್, ಧರ್ಮ, ಸ್ಪಿರಿಚುಯಾಲಿಟಿ. ನೀವು ನಿಮ್ಮಲ್ಲಿ ಇರೋ ದೇವ್ರನ್ನ ಕಂಡ್ಕೊಳ್ಳಿ, ಆ್ಯಂಡ್ ಇನ್ನೊಬ್ಬರಲ್ಲಿರೋ ದೇವ್ರನ್ನೂ, ನಿಮ್ಮ ಸುತ್ತ ಇರೋ ದೇವ್ರನ್ನೂ ಕಂಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿನ ಆದಷ್ಟು ಬೇಗ ಶುರು ಮಾಡಿ, ವಿಚ್ ಎವರ್ ರಿಲಿಜನ್ ಯು ಬಿಲಾಂಗ್ ಟು. ಐ ಆಮ್ ಅ ಪ್ರೌಡ್ ಸನಾತನಿ. ಸೊ ನಾನು ಇವತ್ತು ನನ್ನ ಸನಾತನ ಧರ್ಮದ ಬಗ್ಗೆ ಒಂದಷ್ಟು ಮಾತುಗಳು ಹೇಳಿದೆ, ನಾನು ತಿಳ್ಕೊಂಡಿರೋಂಥ ಮಾತುಗಳು. ನೀವು ಬೇರೆ ರಿಲಿಜನ್ಸ್ ಫಾಲೋ ಮಾಡ್ತಿದ್ದೀರ ಅಂದರೆ ನೀವು ನಿಮ್ಮ ರಿಲಿಜನಲ್ಲಿ ಏನು ತುಂಬ ಅದ್ಭುತವಾಗಿದೆ ಅದನ್ನ ಕಂಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಮನಸ್ಸಿನ ಮಾತು ಎಪಿಸೋಡ್ನ ಮುಗಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಮನಸ್ಸಿನ ಮಾತು ಎಪಿಸೋಡ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್. ನೀವು ಯಾವ್ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡೋದನ್ನ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದ್ಯಾಟ್ ನಾನು ಅಲ್ಲಿಂದ ಟಾಪಿಕ್ಸ್ ಪಿಕ್ ಮಾಡಿ ಮನಸ್ಸಿನ ಮಾತು ಕಾರ್ಯಕ್ರಮನ ಮಾಡ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಸಿ ಯು ಅಗೇನ್.